lights went down. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್ ಟು ಮೈ ಡೇ ಇನ್ ಮೈ ಲೈಫ್. ಸೊ ಇವತ್ತಿನ ವ್ಲಾಗ್ ಏನಿದೆ ಅಂತ ಆಲ್ರೆಡಿ ನೀವು ತಮ್ಮನೆಲ್ಲನೇ ನೋಡಿರ್ತೀರ. ಸೊ ಡೇ ಇನ್ ಮೈ ಲೈಫ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಎಳ್ನೀರು ಕುಡಿದು ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆ ಒರೆಸೋದ್ರಿಂದ ಮಾಪ್ ಆಗ್ತಿದ್ದೀನಿ, ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಮಾರ್ನಿಂಗಿಂದ ಕರೆಂಟ್ ಇರಲಿಲ್ಲ. ಸೊ ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಕಡಿಮೆನೇ ಇತ್ತು ಅಂತ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಪವರ್ ಬಂದಮೇಲೆ ಚಾರ್ಜ್ ಹಾಕಿ ಇಲ್ಲಿಂದ ವ್ಲಾಗ್ ಮಾಡ್ತಿದ್ದೀನಿ. ಸೊ ಅಮ್ಮ ಆಲ್ರೆಡಿ ಮನೆಗೆ ಗುಡ್ಸ್ಕೊಟ್ಟಿದ್ರು. ಮನೆ ಒರೆಸಿ ಈಚೆ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ರಂಗೋಲಿ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ನಿಯರ್ ಲಂಚ್ ಟೈಮ್ ಆಗೋಗಿತ್ತು. ಹತ್ರ ಲಂಚ್ ಮಾಡಿಕೊಂಡು ಅದಾದಮೇಲೆ ಪಾತ್ರೆ ಉಜ್ಜೋಣ ಅಂತ ಹೋದೆ. ಪಾತ್ರೆಗಳು ತುಂಬಾ ಇದ್ದವು. ಸೊ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ವರ್ಕ್ ಇದೆ, ತುಂಬ ಕೆಲಸ ಮಾಡೋದಿದೆ. ಸ್ಯಾಟರ್ಡೆ ಅಂತ ಅಂದರೆ ನಾನು ಹೇಳಿರೋ ರೀತಿ ನಿಮಗೆ ಹಬ್ಬ ಥರ ಇರುತ್ತೆ ಮನೇಲಿ. ಸೊ ಮೇಯ್ನ್ ಪೂಜೆ ಮಾಡ್ತೀವಿ. ಸೊ ಆವತ್ತೇ ಫೋಟೋ ಎಲ್ಲ ಉರಿಸಿ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡೋದು ನಾನು ಆವತ್ತೇ ದೇವ್ರ ಮನೆ ಬಾಗಿಲೆಲ್ಲ ಇಂದೆಲ್ಲ ಒರೆಸ್ಕೊಂಡು. ಲಾಸ್ಟ್ ಸಲ ಬಂದು ನಾನು ನವರಾತ್ರಿಗೆ ಆಯುಧ ಪೂಜೆ ದಿನ ಮಾಡಿದ್ದೆ. ಸೊ ನೆಕ್ಸ್ಟು ವೆಡ್ನಸ್ಡೇ ಮಾಡಬೇಕಿತ್ತು, ಬಟ್ ನಾನು ವೆಡ್ನಸ್ಡೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬೇಡ, ಸ್ಯಾಟರ್ಡೆ ಅಲ್ವಾ ಮಾಡೋದು, ಹಬ್ಬ ಇರೋದ್ರಿಂದ ಮಾತ್ರನೇ ಅವತ್ತು ನಾನು ವೆಡ್ನಸ್ಡೇ ಮಾಡಿದ್ದು. ಅದು ಬಿಟ್ಟರೆ ನಮ್ಮ ಮನೇಲಿ ವೀಕ್ಲಿ ಸ್ಯಾಟರ್ಡೇನೇ ಮಾಡೋದು. ಸೊ ಪಾತ್ರೆ ಎಲ್ಲ ನೀಟಾಗಿ ಉಜ್ಕೊಂಡು ಎಷ್ಟು ಬೇಗ ಹೋಗಿದೆ ಅಲ್ವಾ ವಿಡಿಯೋನಲ್ಲಿ ನಾನು ಫಾಸ್ಟ್ ಮಾಡಿರೋದಕ್ಕೆ ಪಾತ್ರೆ ಉಜ್ಜೋದು. ಸೊ ನಿಜವಾಗ್ಲೂ ಇದೇ ಥರ ಫಾಸ್ಟಾಗಿ ಉಜ್ಜಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಾನು ಪಾತ್ರೆ ಉಜ್ಜೋದಕ್ಕೆ ಟೈಮ್ ತೊಗೊಂಡಿದ್ದು ನಿಯರ್ 1.5 hour. ಅದು 1.5 hour ಟೈಮ್ ತೊಗೋತು. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಡಿಟ್ ಮಾಡಿಲ್ಲ, ಯಾಕಂದರೆ ಫಾಸ್ಟ್ ಮಾಡಿರೋದ್ರಲ್ಲಿ ಒಂದು 2-3 ಮಿನಿಟ್ಸಲ್ಲಿ ಟಕ್ ಅಂತ ಹೋಗ್ಬಿಡ್ತು ಪಾತ್ರೆಲ್ಲ ಉಜ್ಜೋದು, ಕಿಚನ್ ಕ್ಲೀನ್ ಮಾಡೋದೆಲ್ಲ. ಸೊ ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಬಂದೆ. ಅದಾಗಿತ್ತು ಎಲ್ಲ ಇದೆಲ್ಲ ಮಾಡಿ ನಾನು ಹೋಗಿ ಸ್ನಾನ ಮಾಡ್ಕೊಂಬರೋ ಅಷ್ಟಿಗೆ 4:30 ಆಗೋಗಿತ್ತು. ಸೊ ಆಯಿತು ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿದ್ರೆ 6 o'clock ಒಳಗಡೆ ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋ ಎಲ್ಲ ಓಡಿಸಿ ಒಳಗಡೆ ಎತ್ತಿಡಬೇಕಾಗಿತ್ತು. ಹಾಗಾಗಿ ಸ್ನಾನ ಮಾಡಿಕೊಂಡು ನಾನು ರೆಡಿ ಆಗೋದು, ವೀಡಿಯೋ ಮಾಡಿ ಹಾಕೋಣ ಅಂದರೆ ತುಂಬ ಲೇಟ್ ಟೈಮ್ ಹಿಡಿತೆ ನಾನು ಕುತ್ಕೊಂಡು ವೀಡಿಯೋ ಮಾಡಿ. ಸೊ ಅಲ್ಲಿ ದೇವ್ರ ಪೂಜೆಗೆ ಲೇಟ್ ಆಗಬಾರ್ದು ಅಂತ ಸೊ ಬೇಗ ರೆಡಿ ಆಗಿಬಿಟ್ಟೆ. ಅದನ್ನು ಇದ್ರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾನು. ಸೊ ರೆಡಿಯಾಗಿ ಅದಾದಮೇಲೆ ಸ್ವಲ್ಪ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಅಂತ. ಬಿಕಾಸ್ ನನಗೆ ಲೈಕ್ ಒಂದು 2-3 ಡೇಸಿಂದ ಮೈಗೆ ಹುಷಾರಿಲ್ಲ. ಹಾಗಾಗಿ ಸ್ನಾನ ಮಾಡ್ಕೊಂಬಂದೆ. ಏನೋ ಒಂಥರ ಟಯರ್ಡ್ ಅನಿಸ್ತು ನನಗೆ. ಸೊ ಕಾಫಿ ಹಾಲು ಏನಾದರೂ ಕುಡಿಯೋಣ, ಅದಾದಮೇಲೆ ಮಾಡ್ಕೊಳ್ಳೋಣ ಅಂತ. ಸೊ ಅಮ್ಮ ನಾನು ಅಷ್ಟೇ ಇದ್ದಿದ್ದು ಮನೇಲಿ. ಅಮ್ಮಗೆ ನನಗೆ ಇಬ್ಬರಿಗೂ ಕಾಫಿ ಇಟ್ಕೊಂಡೆ. ಸೊ ಕಾಫಿ ಕುಡಿದು ಅದಾದಮೇಲೆ ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ದೇವ್ರ ಪಾತ್ರೆಯಲ್ಲಿ ಎತ್ತಿಟ್ಬಿಟ್ಟೆ. ಬಿಕಾಸ್ ಅಮ್ಮ ಉಜ್ಕೊಡ್ತೀನಿ, ನೀನು ಪೂಜೆ ಮಾಡೋಷ್ಟಕ್ಕೆ ಸರೋಗ್ಬಿಡುತ್ತೆ, ಇಲ್ಲಾಂದರೆ ನಿನಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ದೇವ್ರ ಪಾತ್ರೆಯಲ್ಲಿ ಎತ್ತಿಟ್ಕೊಟ್ಟೆ ಅಮ್ಮಗೆ ಉಜ್ಕೊಡ್ಲಿ ಅಂತ. ನಾನು ಅಷ್ಟೊತ್ತಿಗೆ ಕಾಫಿ ಇಟ್ಟು ಕುಡಿದ್ಬಿಟ್ಟು ಆಮೇಲೆ ಫೋಟೋಲ್ಲಿ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಕಾಫಿ ಕುಡಿದು ಅದಾದಮೇಲೆ ದೇವ್ರ ಮನೇಲಿ ಫೋಟೋಗಳೆಲ್ಲ ಎತ್ತಿಟ್ಬಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ಅಂದರೆ ಈ ಸಲ ಏನು ಮಾಡಿದ್ದೀನಿ ಅಂದರೆ ವೆಡ್ನೆಸ್ಡೇಗೆ 8 ಡೇಸ್ ಪ್ಲಸ್ ಸ್ಯಾಟರ್ಡೇಗೆ ಹತ್ತತ್ರ 11 ದಿನ ಆಗೋಗಿತ್ತು. 11 ದಿನಕ್ಕೆ ನಾನು ಹಾಗೆ ಬಿಡೋದು ಬೇಡ ಫೋಟೋಸು. ಯಾಕಂದರೆ ವೀಕ್ಲಿ ಒನ್ಸ್ ಅಲ್ಲ 15 ಡೇಸ್ ಒನ್ಸ್ ನಾನು ಫೋಟೋನ ಒರೆಸಿ ಕುಂಕುಮ ಇಡೋದು. ಸೊ ಈ ಲಾಸ್ಟ್ ಒಂದು ಆಯುಧ ಪೂಜೆಗೆ ಮಾಡಿರೋದ್ರಿಂದ ಹತ್ತತ್ರ 11 ದಿನ ಆಗೋಗಿದೆ. ಸುಮ್ಮನೆ ಹಾಗೆ ಇಡೋದು ಬೇಡ, ಒರೆಸಿ ಇಡೋಣ ಅಂತ ಹೇಳಿಬಿಟ್ಟು ಫೋಟೋಗಳೆಲ್ಲ ನೀಟಾಗಿ ಡಸ್ಟ್ ಇರುತ್ತಲ್ವಾ, ಅದು ನೀಟಾಗಿ ಒರೆಸ್ಬಿಟ್ಟು ಫೋಟೋಗಳನ್ನೆಲ್ಲ ಕುಂಕುಮ ಎಲ್ಲ ಇಟ್ಟು ಮತ್ತು ಈಚೆ ಫೋಟೋಗಳ್ದೆಲ್ಲ ಏನಿದೆ ಅದು ಕೂಡ ಎಲ್ಲ ನೀಟಾಗಿ ಒರೆಸಿ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಇಟ್ಟಿಟ್ಕೊಂಡೆ. ಸೊ ಹಾಗೆ ಬಾಗಿಲ ಮೇಲೆ ಓಂ ಮತ್ತು ಸ್ವಸ್ತಿಕ್ ಅದು ಅರ್ಶಿನಲ್ಲಿ ಬರಿತೀನಿ ನಾನು. ಬಿಕಾಸ್ ಅದು ನನ್ನ ನಂಬಿಕೆ ಏನಂದರೆ ಓಂ ಮತ್ತು ಸ್ವಸ್ತಿಕ್ ಬರೀ ಮನೇಲಿ ತುಂಬಾ ಒಳ್ಳೆಯದು. ಒಂದು ಎಂಟ್ರೆನ್ಸ್ ಬಾಗಿಲಲ್ಲಿ ಇರಬೇಕು, ಇಲ್ಲಾಂದರೆ ದೇವ್ರ ಮನೆ ಬಾಗಿಲಲ್ಲಿ ಇರಬೇಕು. ಸೊ ಗೊತ್ತಿಲ್ಲ ಯಾರು ನಂಬ್ತಾರೋ ನಂಬಲ್ವೋ, ನನಗೆ ನನ್ನ ನಂಬಿಕೆ ಅದು. ಸ್ವಸ್ತಿಕ್ ಮತ್ತು ಓಂ ಬರೆದ್ರೆ ಮನೇಲಿ ತುಂಬಾ ಒಳ್ಳೆಯದು ಅಂತ ನಾನು ದೇವ್ರ ಬಾಗಿಲಲ್ಲಿ ಬರಿತೀನಿ. ಬಿಕಾಸ್ ಅದು ಎಂಟ್ರೆನ್ಸ್ ಬಾಗಿಲಲ್ಲಿ ಬರೆಯಲ್ಲ ನಾನು, ಹಾಗಾಗಿ. ಸೊ ಅದ್ರ ಮೇಲೆ ಎಲ್ಲ ನಾನು ನೀಟಾಗಿ ಬರೆದು ಬಾಗಿಲಲ್ಲಿ ಒರೆಸ್ಕೊಂಡಿದ್ನಲ್ವ. ಸೊ ಫೋಟೋಗಳೆಲ್ಲ ಎತ್ತಿಟ್ಬಿಟ್ಟು ಈಚೆ ಬಂದು ಅಷ್ಟಾಂಗ ಮಾಡೋದಿದೆ ಬಾಗಿಲಿಗೆಲ್ಲ. ಸೊ ಅದಕ್ಕೂ ಕೂಡ ನೀಟಾಗಿ ಅಷ್ಟಾಂಗ ಬಾಗಿಲಿಗೆ ಇಟ್ಟು ಹೂವು ಇಟ್ಟು ತುಳಸಿ ಗಿಡದು ಕಟ್ಟೆ ಏನಿದೆ, ಪಾಟ್ ತಂದಿರ್ತೀವಲ್ವ ಅದೇನಿದೆ ಅದನ್ನು ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಕೂಡ ಅಷ್ಟಾಂಗ ಇಟ್ಟು ಸ್ವಲ್ಪ ನೀರು ಹಾಕಿ ಗಿಡಗಳಿಗೆ. ಸೊ ಹೂವು ಇಟ್ಬಿಟ್ಟು ಬಂದೆ. ನಾನು ಹೇಳಿದ್ನಲ್ವ ಅವತ್ತು ಚೆಂಡು ಹೂವು ಸ್ವಲ್ಪ ಕಟ್ಟಿದ್ದೆ, ಇನ್ನೂ ಮಿಕ್ಕಿದೆ, ಸ್ಯಾಟರ್ಡೇಗೆ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು. ಸೊ ಚೆಂಡು ಹೂವು ಇಟ್ಟು ಸೊ ಕಟ್ಕೊಂಬಿಡೋಣ, ಅದೇ ಲಾಸ್ಟು ನಾವು ಹಬ್ಬಕ್ಕೆ ಅಂತಂದಿದ್ವಿ, ಅದೇ ಲಾಸ್ಟ್ ಹೂವು ಖಾಲಿ ಆಗೋಯ್ತು. ಸ್ಯಾಟರ್ಡೇಗೇ ಮುಕ್ತಾಯ ಆಯಿತು ಹೂವು. ಸೊ ವಾಯ್ಸ್ ಇಗ್ನೋರ್ ಮಾಡಿ, ತುಂಬ ನನಗೆ ಹುಷಾರಿಲ್ದಿರೋದ್ರಿಂದ ಕೆಮ್ಮು ಎಲ್ಲ ಜಾಸ್ತಿ ಆಗಿದೆ, ಹಾಗಾಗಿ ರೆಕಾರ್ಡ್ ಮಾಡುವಾಗ ಬಂದೇ ಬರುತ್ತೆ. ಸೊ ಸಾರಿ ಫಾರ್ ದಟ್. ಲೈಕ್ ಅದಾದಮೇಲೆ ಹೂವು ಎಲ್ಲ ಏನೇನಿದೆ ನಾನು ಅದನ್ನು ನೀಟಾಗಿ ಹಾರ ಮಾಡಿಕೊಂಡೆ. ಹಾರ ಮಾಡಿದ್ರು ಕೂಡ ತುಂಬ ಹೂವು ಎಷ್ಟು ಉದ್ದ ಬಂದಿದೆ ಗೊತ್ತಾ ಹಾರ, ಬಾಗಿಲಿಗಿಂತ ನಾವೇನು ಮನೆಗೆ ತೋರಣ ಹಾಕಿರ್ತೀವಲ್ವ ಅದಕ್ಕಿಂತ ಕೆಳಗಡೆ ಬಂದಿದೆ, ಅಷ್ಟು ಹೂವು ಇತ್ತು. ಸೊ ಇನ್ನೂ ಇಟ್ಟರೆ ಅದು ಕೆಟ್ಟೋಗ್ಬಿಡುತ್ತೆ, ಆಯಿತು 11 ಡೇಸ್ ಆಗ್ತಾ ಬಂತು, ಹಾಗಾಗಿ ಎಲ್ಲ ಕಟ್ಬಿಟ್ಟು ಬಾಗಿಲಿಗೆ ಹಾಕಿಬಿಟ್ಟು ಅಷ್ಟೆಲ್ಲ ಅಮ್ಮ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ಟಿರೋದು ಇವ್ರದ್ದು, ಅಮ್ಮನೇ ಒರೆಸ್ಕೊಟ್ರು. ವಾಶ್ ಮಾಡಾದ್ಮೇಲೆ ಮತ್ತೆ ತ್ಯಾವ ಇಲ್ದಿರೋ ಬಟ್ಟೆನಲ್ಲಿ ಒಂದ್ಸಲ ಒರೆಸ್ಬೇಕು. ಸೊ ಒರೆಸಿ ಕೂಡ ಇಟ್ಟಿರು, ಸ್ವಲ್ಪ ಈಸಿ ಆಯಿತು ನನಗೆ. ಬಿಕಾಸ್ ಇದೆಲ್ಲ ನಾನು ಮಾಡ್ಕೊಂಡಿದ್ದರೆ ತುಂಬ ಲೇಟ್ ಆಗಿಬಿಡೋದು ಪೂಜೆಗೆ. ಸೊ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ನಲ್ವ, ಅದಕ್ಕೆ ಅಮ್ಮನ ಕೂಡ ಹೆಲ್ಪ್ ಮಾಡಿದ್ರು, ನಾನು ಕೂಡ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಗಂಜಲಲ್ಲಿ ಅಂದರೆ ಅರಿಶಿನ ನೀರು ಹಾಕಿ ಪೂಜೆ ಮಾಡೋದು ನಮ್ಮ ಮನೆ ಪ್ರಕಾರ ಅದು ಪದ್ಧತಿ ಅಂದರೆ ನಾವು ಮಾಡ್ಕೊಂಡಿರೋ ಪದ್ಧತಿ. ತುಂಬ ಜನ ಹೇಳ್ತಾರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಂಜಲ ಹಾಕಿ ಪೂಜೆ ಮಾಡಿ ನೆಗೆಟಿವಿಟಿ ಏನಿದೆ ಮನೆಯಲ್ಲಿ ಅದೆಲ್ಲ ಹೋಗುತ್ತೆ ಅಂತ. ಪ್ರತಿದಿನ ಗಂಜಲ ತರೋದಕ್ಕಾಗೋದಿಲ್ಲ. ಓಕೆ, ನಾವು ಹಸು ಸಾಗಿರ್ತೀವಿ, ಲೈಕ್ ಅಕ್ಕಪಕ್ಕ ಹಸುಗಳಿದೆ ಅಂದರೆ ತರ್ಬೋದು ಹೋಗಿ. ಈಗಿನ ಕಾಲದಲ್ಲಿ ಏನಂದರೆ ಹೋಗಿ ಹಸು ಗಂಜಲ ಕೇಳಿದ್ರು ಕೂಡ ಏನೋ ನಾವು ಚಿನ್ನನೇ ಕೇಳ್ತಾಯಿದ್ದೀವಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ ಜನಗಳು. ಸೊ ತಗೋಬೇಕು ಅಂತ ಅನಿವಾರ್ಯ ಬಂದಾಗ ಗಂಜಲ ತೊಗೊಬಂದು ಹಾಕಿರ್ತೀವಿ. ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂದರೆ ನಾರ್ಮಲ್ ನೀರಿಗೆ ಅರಿಶಿನ ಕಲಿಸ್ಬಿಟ್ಟು ಮನೆಯೆಲ್ಲ ನೀರನ್ನ ನೀಟಾಗಿ ಚಿಮುಕಿಸಿ ಮತ್ತು ಮನೆ ಬಾಗಿಲ ಹತ್ರ ಎಲ್ಲ ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಏನೇ ನೆಗೆಟಿವಿಟಿ ಇದ್ದರೂ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ನನಗೆ ಹುಷಾರಿಲ್ಲ ಅಂದರೂ ಕೂಡ ಪೂಜೆ ಅಂತ ಬಂದರೆ ನಾನು ಅದೆಲ್ಲ ನೋಡೋದೇ ಇಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಅದರಲ್ಲೂ ಸ್ಯಾಟರ್ಡೆ ಅಂತ ಬಂದರೆ ಸೊ ನಾನು ಬಿಡೋಲ್ಲ, ಮಾಡೇ ಮಾಡ್ತೀನಿ ಪೂಜೆನ. ಸೊ ಹಾಗಾಗಿ ಇಟ್ಸ್ ಓಕೆ, ಪೂಜೆ ಮಾಡೋದು ಬಂದರೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇಲ್ಲಿಗೆ ಈಚೆಲ್ಲ ಮಾಡಿದ್ದು ಮುಗೀತು ನಂದು. ಒಳಗಡೆ ಬಂದು ದೀಪ ಹಂಚಿಸಿ ಪೂಜೆ ಮಾಡೋದು ಅಷ್ಟೇ. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್, ನಿಮಗೆ ವಿಡಿಯೋ ವ್ಲಾಗ್ ಮಾಡೋದು ತುಂಬ ಲಾಂಗ್ ಇದೆ ಅಂತ ಅನಿಸಿದ್ರೆ, ಬಿಕಾಸ್ ಇವತ್ತು 17 ಮಿನಿಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಲಾಂಗ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ನೀವು ಸೆಟ್ಟಿಂಗ್ಸಲ್ಲಿ 1x or 2x 3x ಇಟ್ಕೊಂಡು ವಿಡಿಯೋನ ನೋಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ತುಂಬ ಲಾಂಗ್ ಆಗಿದೆ, ಕೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಆ ಥರ ಮಾಡ್ಬೋದು. ಇಲ್ಲ ಫುಲ್ ವಿಡಿಯೋ ನೋಡ್ತೀನಿ ಅನ್ನೋರು ನೋಡ್ಬೋದು ಅಂತ ಲೈಕ್ ಒಂದು ಸಜೆಷನ್ ನನ್ನ ಕಡೆಯಿಂದ ಅಷ್ಟೇ.
ಸೊ ಲೈಕ್ ಅಂದರೆ ಇಲ್ಲಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೇನು ಧೂಪ ಅಂಟಿಸ್ಬೇಕು. ಮಂಗಳಾರತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಧೂಪ ಒಂದು ಅಂಟಿಸಿ ಪೂಜೆನ ಕಂಪ್ಲೀಟ್ ಮಾಡ್ಕೋತೀನಿ. ಸೊ ಧೂಪ ಅಂಟಿಸಿ ಅದಾದಮೇಲೆ ಅಕ್ಷತೆ ಅಕ್ಕಿ ಕಾಳು, ಲೈಕ್ ಅಕ್ಕಿನ ಅರ್ಶಿನ ಮಾಡಿ ಅಕ್ಷತೆ ಕಾಳು ಥರ ಮಾಡ್ಕೊಂಡಿರ್ತೀನಿ, ಅಕ್ಷತೆ ಅಕ್ಕಿ ಥರ. ಸೊ ಅದನ್ನು ಕೂಡ ದೇವ್ರ ಮೇಲೆ ಹಾಕ್ಬಿಟ್ಟು ಬೇಡ್ಕೊಂಡ್ರೆ ಮುಗೀತು ಪೂಜೆ ಮಾಡಿದ್ದು. ಸೀರಿಯಸ್ಲಿ ನನಗೆ ಆಗಿಲ್ಲ ಇವತ್ತು ಮಾಡೋದಕ್ಕೆ. ಸೊ ಹೇಗೋ ಬ್ಲಾಗ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಪೂಜೆ ಮಾಡಿರೋ ರೀತಿ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ನೋಡ್ತಿರ್ತೀರ ಅಲ್ವಾ ಪೂಜೆ ಯಾವ ಥರ ಬಂದಿದೆ. ಚೆನ್ನಾಗಿ ಮಾಡಿದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನಿಮಗೆ. ಸೊ ಪೂಜೆ ಕಂಪ್ಲೀಟ್ ಮಾಡಿಕೊಂಡು ಲೈಕ್ ಅಂದರೆ ನಾನು ಅಪ್ಲೋಡ್ ಮಾಡ್ತಿರೋ ವಿಡಿಯೋಸಲ್ಲೆಲ್ಲ ಲೈಕ್ ಜನರು ತುಂಬ ಇಷ್ಟಪಟ್ಟು ನೋಡ್ತಿರೋದು ಡೇ ಇನ್ ಮೈ ಲೈಫ್, ಪೂಜೆ ಮಾಡೋದು, ಕೆಲಸ ಮಾಡೋದು. ಸೊ ಇದನ್ನೇ ತುಂಬ ಇಷ್ಟಪಟ್ಟು ನೋಡ್ತಾರೆ. ಹಾಗಾಗಿ ನಾನು ಇದನ್ನೇ ತುಂಬ ವಿಡಿಯೋಸ್ ಮಾಡ್ತಿರೋ ರೀಸನ್ ಅದೇ. ಜನಗಳಿಗೆ ತುಂಬ ಯಾವುದು ಇಷ್ಟ ಆಗಿರುತ್ತೆ ನಮ್ಮ ಕಡೆಯಿಂದ. ಸೊ ನಾವು ಅದಕ್ಕೆ ಎಫರ್ಟ್ ಹಾಕಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಕಡೆಯಿಂದ ಒಪಿನಿಯನ್ ಕೇಳೋದಾದ್ರೆ ಅದನ್ನೇ ಹೇಳೋದು. ಸೊ ಹಾಗಾಗಿ ಅದಾದಮೇಲೆ ಡಿನ್ನರ್ ಏನಾದರೂ ಮಾಡಿಕೊಂಡು ಲೈಕ್ ಅಂದರೆ ನಂಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ಆಲ್ರೆಡಿ. ಏನಾದರೂ ಇದೆ ತಿನ್ನೋದಕ್ಕೆ ಅಂತ ನೋಡಿದೆ. ಬಾಳೆಹಣ್ಣಿಟ್ಟು ಅದಾದಮೇಲೆ ಸ್ವೀಟ್ ಬಾಕ್ಸಲ್ಲಿ ಸ್ವಲ್ಪ ಸ್ವೀಟ್ಸ್ ಇತ್ತು, ಅದನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಡಿನ್ನರ್ ಪ್ರಿಪೇರ್ ಮಾಡಬೇಕು. ಸೊ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಡಿನ್ನರ್ ಮಾಡಿ ಮಲ್ಕೊಳ್ಳೋಣ ಅಂತ. ಮತ್ತು ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು, ಏನೂ ಕೆಲಸ ಇರೋದಿಲ್ಲ. ಹಾಗೆ ಕಾಂತಾರ ಮೂವಿಗೆ ಹೋಗಬೇಕು. ತುಂಬ ದಿನ ಆಗೋಯಿತು, ಸೆಕೆಂಡೇ ರಿಲೀಸ್ ಆಗಿದೆ. ಸೊ ಆಲ್ರೆಡಿ ಇವತ್ತು 11th, ತುಂಬ ಲೇಟ್ ಆಯಿತು. ಕನ್ನಡ ಮೂವಿನ ನಮ್ಮ ಕನ್ನಡದವರೇ ಬೆಳೆಸಬೇಕು ಅಂಥದ್ರಲ್ಲಿ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಸೊ ನಾಳೆ ಕಾಂತಾರ ಮೂವಿಗೆ ಹೋಗಿ ಕಾಂತಾರ ಮೂವಿ ನೋಡ್ಕೊಬರೋಣ. ಅದಾದಮೇಲೆ ಫುಲ್ ರೆಸ್ಟ್ ಅಂದ್ಕೊಂಡು ಡಿನ್ನರ್ ಮಾಡಿ ಮಲ್ಕೊಳ್ಳೋದಷ್ಟೇ. ಬಟ್ ನಾನು ಈ ವ್ಲಾಗ್ನ ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು, ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಕಡೆಯದಾಗಿ ನಾನು ಶನಿಮಹಾತ್ಮ ಸ್ವಾಮಿದು ಕಥೆ ಏನಿದೆ, ಸುಪ್ರಭಾತ ಅಲ್ಲ, ಹರಿ ಕಥೆ ಅಂತ ಬರುತ್ತೆ. ಸೊ ಅದನ್ನು ಶನಿ ಪ್ರಭಾವದು ಕಥೆ ಅಂತ ಬರುತ್ತೆ. ಅದನ್ನು ನೋಡಿನೇ ನಾನು ಶನಿವಾರ ದಿನನ ಕಂಪ್ಲೀಟ್ ಮಾಡೋದು. ಸೊ ಹಾಗೆ ಕಥೆನ ಕೇಳಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.